ಮೊದಲನೇದಾಗಿ ಸರ್ ಬೆಳಗಾವಿ ಜಿಲ್ಲೆಗೆ ತಮಗೆ ಸ್ವಾಗತ ಸರ್. ಒಟ್ಟಿನಲ್ಲಿ ಈಗ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮವಾಗಿ ದಂಧೆಗಳು ನಡೀತಾ ಇದ್ದಾವೆ ಸರ್. ಅದಕ್ಕೆ ಯಾವ ರೀತಿ ಕಡಿವಾಣಗಳನ್ನ ಹಾಕ್ತೀರಿ? ಸೊ ಈಗ ಅದೇ ಮಾತಾಡ್ತಾ ಇದ್ವಿ, ಯಾರು ಸಪ್ಲೈ ಮಾಡ್ತಾರೋ ಅಂಗಡಿಯಲ್ಲೇ ಈಗ ಸಿಗ್ತದೆ. ಒಂದು ಕ್ವಾಂಟಿಟಿ ಜಾಸ್ತಿ ಸಿಗುವ ಸಂದರ್ಭದಲ್ಲಿ ಅವರು ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಯಾವ ಬಾರಲ್ಲಿ ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಅಷ್ಟು ಕ್ವಾಂಟಿಟಿ ಒಬ್ಬರಿಗೆ ಅವ್ರು ಹೆಂಗೆ ಸೇಲ್ ಮಾಡ್ತಾರೆ ಅಂದರೆ ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ. ಅದಕ್ಕೆ ಈಗ ಮಾತಾಡ್ತಾ ಇದ್ವಿ. ಸೊ ಇಂಥಾಗ ಜಾಸ್ತಿ ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾರೆ ಅಂದರೆ ಅದು ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಇರಲ್ಲ. ಒಬ್ಬರಿಗೆ ಇಷ್ಟೇ ಮ್ಯಾಕ್ಸಿಮಮ್ ಐ ಥಿಂಕ್ 2.5 ಲೀಟರ್ಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು ಅಂದರೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ ಅಂದರೆ ಆ ಬಾರನ್ನು ಮುಚ್ಚೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ನಾವು ಲೆಟರ್ ಬರೀತೀವಿ ಮುಂದಿನ ದಿನಗಳಲ್ಲಿ. ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಜನ ಭಾಳಷ್ಟು ಜೀವ ಹಾನಿಗಳನ್ನು ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕ್ರಮ ಯಾವ ರೀತಿ ಇರ್ತದೆ ಸರ್? ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಕ್ಕೆ 800 ಜನ ಜೀವಹಾನಿಯಾಗೋದು ಮಾತ್ರ ಆಗ್ತಾ ಇದೆ. ಜೀವಹಾನಿ 800 ಅಂದ್ರೆ ಮಿನಿಮಮ್ 2,000 3 ಸಾವಿರ ಜನರಿಗೆ ಕೈ ಕಾಲು ಹೋಗಿರೋದು, ಪರ್ಮನೆಂಟ್ ಆಗಿ ಡಿಫಾರ್ಮಿಟೀಸ್ ಆಗಿರೋದು, ಕಾಲು ಮುರಿದು ಹೋಗಿರೋದು, ಇಂತಹ ವಿಚಾರಗಳಾಗಿರ್ತದೆ. ಇದು ಭಾಳಷ್ಟು ಒಂದು ದೊಡ್ಡ ವಿಷಯ. ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನನಗೆ ಗೊತ್ತಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟು ಒಂದು ಜೀವಹಾನಿ ಆಗುವುದು. ಇದು ಸಿಟಿ ಬಿಟ್ಟು 800 ಜನ ನಾನು ಹೇಳ್ತಾ ಇರೋದು. ಸಿಟಿ ಸೇರಿಸ್ತೀವಿ ಅಂದರೆ ಸುಮಾರು 1000 ಜನ ಒಂದು ವರ್ಷದಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಜೀವಹಾನಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವುದು ಈಗ ನಮ್ಮದು ಫಸ್ಟ್ ಪ್ರಯಾರಿಟಿ. ಈಗ ಒಂದು ಯಾರ ಜೀವ ತಡೆಗಟ್ಟುವುದು ಅಂದ್ರಲ್ಲ, ನಾವು ಜನರಿಗೆ ಒಂದು ಸೇಫಾಗಿ ಹೋಗಿ ಬರೋದಕ್ಕೆ ದಾರಿಗಳಲ್ಲಿ ಸೇಫಾಗಿ ಅವಕಾಶ ಮಾಡಿಕೊಡಬೇಕು. ಇದರಲ್ಲಿ ಕಾರಣ ಯಾವುದಂದರೆ ಒಂದು 2-3 ಪ್ರಮುಖ ಕಾರಣಗಳಿರ್ತದೆ. ಒಂದು, ಜನರಿಗೆ ಬೇಸಿಕ್ ಡಿಸಿಪ್ಲಿನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದು ಮುಂದಿನ ದಿವಸಗಳಲ್ಲಿ ಸ್ವಲ್ಪ ಬರ್ತದೆ. ಅವರು ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಅದು ಬಿಟ್ಟು ನಮ್ಮಲ್ಲಿಂದು ಪೊಲೀಸ್ ಇಲಾಖೆಯಿಂದ ಮಾಡಬೇಕಾಗಿರೋ ಕೆಲಸ, ಈಗ ಕಬ್ಬಿನ ಸೀಸನ್ ಇರೋ ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಅಲ್ಲಿ ಹೊಡ್ಕೊಂಡು ಸಾಯ್ತಾ ಇರುವುದು ಜಾಸ್ತಿ ಇರ್ತದೆ. ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈಗ ನಮ್ಮ ಗಾಡಿ ಬರುವಾಗಲೂ ಕೂಡ ರೋಡ್ ಸೈಡ್ ಅಲ್ಲಿ ಒಂದು ಕಬ್ಬಿನ ಗಾಡಿ ಸಡನ್ ಆಗಿ ಮುಂದೆ ಹೋಗೋ ಗಾಡಿ ಬರುವಾಗ ಅದು ಮೂವಿಂಗ್ ಅಲ್ಲಿ ಇದೆ ಅಂದ್ರೆ ಅನ್ಕೊಂಡಿದೀವಿ, ಹತ್ತಿರ ಬರುವಾಗ ಗೊತ್ತಾಗಿದೆ ಅದು ನಿಂತಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಅವಕಾಶ ಇರ್ತದೆ. ರಿಫ್ಲೆಕ್ಟರ್ ಟೇಪ್ ಇಲ್ಲದೆ ಯಾವುದೇ ಗಾಡಿಯನ್ನು ಕೂಡ ರಾತ್ರಿಯಲ್ಲಿ ನಿಲ್ಲಿಸಿರುತ್ತಂದ್ರೆ ಅವ್ರ ಮೇಲ್ಗಡೆ ಕೇಸ್ ಮಾಡಬೇಕಂದ್ರೆ ಸೂಚನೆ ನೀಡಿದ್ದೀನಿ ಆಲ್ರೆಡಿ. ಇಡೀ ಜಿಲ್ಲೆ ಬಗ್ಗೆ ಸೂಚನೆ ನೀಡಿದ್ದೀನಿ. ಎರಡನೇದು, ರಿಫ್ಲೆಕ್ಟರ್ ಕ್ಲಾತ್ ಇರ್ತದೆ ಹಿಂದ್ಗಡೆ ಗಾಡಿ ಮೂವಿಂಗ್ ಅಲ್ಲಿ ಇರುವಾಗ, ರಾತ್ರಿಯಲ್ಲಿ ಹಗಲಲ್ಲಿ ಇರಲಿ ರಾತ್ರಿಯಲ್ಲಿ ಇರಲಿ, ಆ ರಿಫ್ಲೆಕ್ಟರ್ ಕ್ಲಾತ್ ಹಾಕಿಕೊಂಡೇ ಕಡ್ಡಾಯವಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದೆ. ಮೂರನೇದು, ಸೌಂಡ್ ಸಿಸ್ಟಮ್ ಹಾಕೊಂಡು ತುಂಬಾ ಸೌಂಡ್ ಇಟ್ಕೊಂಡು ಓಡ್ತಾ ಇರ್ತಾರೆ. ಹಿಂದೆ ಅವ್ರು ಆರನ್ ಹಾಕೋದು ಗೊತ್ತಾಗಲ್ಲ, ಹಿಂದೆ ಏನಾಗುತ್ತೆ ಅಂದ್ರೆ ಈ ಡ್ರೈವರ್ ಹೇಳಿಕೆ ಗೊತ್ತಾಗಲ್ಲ. ಅದನ್ನು ಬಿಚ್ಚಕ್ಕೆ ಹೇಳಿದ್ದೀವಿ ಮತ್ತು ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಡ್ರಂಕ್ ಅಂಡ್ ಡ್ರೈವ್, ಕುಡಿದು ಬಿಟ್ಟು ಗಾಡಿ ಚಲಾಯಿಸುವುದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಅದು ಆಫೀಸರ್ಸ್ಗೆ ಹೇಳಿದ್ದೀನಿ, DSP ಅವ್ರಿಗೆ ಪರ್ಸನಲ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗ ನಮ್ಮ ಪ್ರಯಾರಿಟಿ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ, ಫಸ್ಟ್ ಪ್ರಯಾರಿಟಿ ಜನರನ್ನು ಒಂದು ಈ ವರ್ಷಕ್ಕೆ ಒಂದು 200 ಜನ ಜೀವವನ್ನು ಉಳಿಸ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ನಮಗೇನಿಲ್ಲ. ಅದು ಪ್ರಯಾರಿಟಿಯಲ್ಲಿದೆ. ಮತ್ತು ಸಣ್ಣ ಮಕ್ಕಳ ಕೈಯಲ್ಲಿ ಗಾಡಿ ಕೊಡಿಸಿರೋದ್ರೆ ತಂದೆ ತಾಯಿ ಮಾಲ್ಗಳನ್ನು ಕೇಸ್ ಮಾಡ್ತೀವಿ. ಸೊ ನಾವು ಈಗ ಒಂದು ಕುಡಿದು ಬಿಟ್ಟು ಒಬ್ಬರು ಗಾಡಿ ಓಡಿಸ್ತಾರಂದ್ರೆ ಅದು ಸುಮ್ಮನೆ ರೋಡ್ ಆಕ್ಸಿಡೆಂಟ್ ಅಂದ್ರೆ ಕನ್ಸಿಡರ್ ಮಾಡಲ್ಲ. ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಮಾಡ್ತೀವಿ. ಅದು ಕೊಲೆಗೆ ಸಮಾನ. ಕೊಲೆಯಲ್ಲಿ ಉದ್ದೇಶ ಇರ್ತದೆ, ಇದರಲ್ಲಿ ಉದ್ದೇಶ ಇಲ್ಲ. ಶಿಕ್ಷೆನೂ ಕೂಡ 10 ವರ್ಷ ಬರ ಇರ್ತದೆ. ಸೊ ಕಡ್ಡಾಯವಾಗಿ ನೀವು ಜೈಲಿಗೆ ಕಳಿಸ್ತೀವಿ. ಕುಡಿದು ಬಿಟ್ಟು ನೀವು ಗಾಡಿ ಓಡಿಸ್ತೀರಂದ್ರೆ ಅದು ಅವರು ಸಾಯಲಿ, ಇಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಮೇಲ್ಗಡೆ ಅಟೆಂಪ್ಟ್ ಟು ಮರ್ಡರ್ಗೆ ಎಷ್ಟು ಈಕ್ವಲೆಂಟ್ ಇರ್ತದೋ ಅದೇ ಸೆಕ್ಷನ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ನೀವು ಕುಡಿದು ಬಿಟ್ಟು ಗಾಡಿ ಓಡಿಸ್ತೀರಂದ್ರೆ. ಸೊ ಈ ಸೂಚನೆ ಎಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಇಟ್ ಇಸ್ ಅ ಟೈಮ್ ಫಾರ್ ಎನ್ಫೋರ್ಸ್ಮೆಂಟ್. ಇದು ಖಂಡಿತವಾಗಿ ನಾವು ಮಾಡ್ತೀವಿ. ಓಕೆ, ಕಿಡಿಗೇಡಿಗಳು ಶಾಲಾ ಕಾಲೇಜ್ ಮುಂದೆ ಬಿಟ್ಟ ನಂತರ ಬೈಕ್ಗಳನ್ನು ಜಾಸ್ತಿ ಆವಾಜ್ ಮಾಡಿಕೊಂಡು ಹಾರ್ನ್ ಹೊಡ್ಕೊಳ್ಳೋದು ಮತ್ತು ರೇಸ್ ಮಾಡುವಂಥ ಕೆಲಸಗಳನ್ನು ಬೆಳಗಾವಿ ಡಿಸ್ಟ್ರಿಕ್ನಲ್ಲಿ ಬಹಳಷ್ಟು ನಡೀತದೆ. ಆ ವ್ಯಕ್ತಿಗಳ ವಿರುದ್ಧ ಏನು? ಸೊ ಸೇಮ್ ವಾಯ್ಸ್ ಅಪ್ಲಿಕೇಬಲ್, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೊ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಬೇಜವಾಬ್ದಾರಿ ವಿಧಾನದಿಂದ ಗಾಡಿ ಓಡಿಸೋದು. ಮತ್ತು ವೀಲಿಂಗ್ ಮಾಡ್ತದೆ ಅಂದ್ರೆ ಅದಕ್ಕೂ ಕೂಡ ವೀಲಿಂಗ್ ಮಾಡಿಸುವಾಗ ಯಾರಿಗೂ ಏನೋ ಒಂದು ಆಗುತ್ತದೆ, ಅದಕ್ಕೂ ಕೂಡ ಗಾಡಿ ಸೀಸ್ ಮಾಡ್ತೀವಿ ಮತ್ತು ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ವೀಲಿಂಗ್ ಮಾಡಿಸೋದು, ತುಂಬ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು. ಸೊ ಒಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಬಹುದು. ಇಲ್ಲಾಂದ್ರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಇದು ಎಸ್ಕಲೇಟ್ ಮಾಡ್ತೀರಂದ್ರೆ ಕೂಡ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಮಾಡುವ ಸಂದರ್ಭದಲ್ಲಿ ಅದನ್ನು ನಾವು ಟೀಮ್ ಇಟ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ದು ಬರ್ತಂದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಸರ್, ಕುರ್ಚಿಯಲ್ಲಿ ಸರ್ ಟ್ರಾಫಿಕ್ ಪ್ರಾಬ್ಲಮ್ ಭಾಳ ಐತೆ ಸರ್. ಸಾಯಂಕಾಲ 5ರಿಂದ ರಾತ್ರಿ 9 ಗಂಟೆವರೆಗೆ ಸರ್
ಮೇನ್ ಮಾರ್ಕೆಟ್ನಲ್ಲಿ ಭಾಳಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತೈತೆ ಸರ್. ಈಗಾಗಲೇ ನಾವು ಟ್ವಿಟರ್ನಾಗ ಹಾಕಿದ್ವಿ, ಅವಾಗ ಆ್ಯಕ್ಷನ್ ಆಗಿತ್ತು ಸರ್. ಸ್ವಲ್ಪ ಈಗ ಅದ್ರ ಮೇಲೆ ಸ್ವಲ್ಪ ಲಕ್ಷ್ಯ ಕೊಡಬೇಕಂತ ಪ್ಲೀಸ್ ರಿಕ್ವೆಸ್ಟ್ ಸರ್. ಸೊ ಇದು ಟ್ರಾಫಿಕ್ ಇಶ್ಯೂ ನಮ್ಮದು ಒಬ್ಬರದ್ದು ಮಾತ್ರ ಇರಲ್ಲ, ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು. ಒಂದು ಲೋಕಲ್ ಬಾಡಿ ಇರ್ತದೆ, ಇನ್ನೊಂದು ಮನೆ ಕಟ್ಟುವವರು ಪ್ರತಿಯೊಬ್ಬರು ಪಾರ್ಕಿಂಗ್ ಸ್ಥಳ ಇಲ್ಲದೆ ಗಾಡಿ ಮಾತ್ರ ಇರ್ತದೆ, ಪಾರ್ಕಿಂಗ್ ಸ್ಥಳ ಇಲ್ಲ, ರೋಡಲ್ಲಿ ಪಾರ್ಕ್ ಮಾಡ್ತಾರೆ. ಸೊ ಎಂಡ್ ಆಫ್ ದ ಡೇ ಪೊಲೀಸ್ ಕಡೆ ಬಂದ್ಬಿಟ್ಟು ನೀವು ನಮಗೆ ಗಾಡಿ ಓಡಾಡೋಕ್ಕೆ ಅವಕಾಶ ಇಲ್ಲ ಅಂದ್ರೆ ಒಂದು ಲೋಕಲ್ ಬಾಡಿ ಎನ್ಫೋರ್ಸ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ನಿಂತ್ಕೊಂಡು ಪರ್ಮಿಷನ್ನೇ ಕೊಡಬಾರ್ದು. ಅವ್ರದ್ದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ರೆಡಿ ಮಾಡಿಕೊಂಡು ಗಾಡಿ ತಗೊಳ್ಬೇಕು. ಸೊ ಆಲ್ಮೋಸ್ಟ್ ಯಾರು ಕೂಡ ಇಲ್ಲಿ ಪಾರ್ಕಿಂಗ್ ಇಟ್ಕೊಂಡು ಪ್ರಾಪರಾಗಿ ಕಟ್ಟೋದು ಅರ್ಧ ಜನನೂ ಇಲ್ಲ. ಸೊ ರೋಡಲ್ಲಿ ಪಾರ್ಕ್ ಮಾಡೋದು ಒಂದು. ಇನ್ನೊಂದು ಯಾವುದೇ ಒಂದು ಸಂತೆ ಯಾವುದೇ ಇರೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡಿರಬೇಕು. ಸೊ ಯಾವುದೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡದೆ ಈಗ ಜನ ಸಂತೆಗೆ ಬರಲೇಬೇಕಾಗುತ್ತದೆ, ಎಲ್ಲಿ ಪಾರ್ಕ್ ಮಾಡ್ತಾರೆ ಜನ. ಸೊ ದಿಸ್ ಡಿಫಿಕಲ್ಟಿ ವಿಲ್ ಕಂಟಿನ್ಯೂ. ಇದು ನಾವು ಜೊತೆಗೆ ಇದು ಎಲ್ಲ ಇಲಾಖೆಯಲ್ಲಿ ಸೇರಿ ಮಾಡೋದು ಮತ್ತು ಸಾರ್ವಜನಿಕರು ನಿಮಗೆ ತಿಳುವಳಿಕೆ ಇರಬೇಕಾ. ಇದು ನಾವು ಮಾತ್ರ ಬಂದ್ಬಿಟ್ಟು ಗಾಡಿ ಎಲ್ಲ ನಮ್ಮ ತಲೆ ಮೇಲೆ ಎತ್ಕೊಂಡು ಹೋಗಿ ನಿಮಗೆ ಅವಕಾಶ ಮಾಡಿಕೊಡೋದು ಕೆಲಸ ಅಲ್ಲ. ಸಾರ್ವಜನಿಕರಿಗೆ ಜವಾಬ್ದಾರಿ ಇರುತ್ತದಲ್ಲ. ನಿಮ್ಮ ಗಾಡಿ ಒಂದು ರೋಡಲ್ಲಿ ಸೈಡಲ್ಲಿ ನಿಂತ್ಬಿಟ್ಟು ನೀವು ಹೋಗ್ತೀರಂದ್ರೆ ಹೆಂಗೆ ಆಗುತ್ತದೆ. ಸ್ವಲ್ಪ ಜವಾಬ್ದಾರಿಯಿಂದ ಗಾಡಿ ಓಡಿಸ್ತೀವಿ ಸರ್. ಇನ್ನೊಂದು ಇಂಟರ್ನಲ್ಲಿ ಇಲಾಖೆಯಲ್ಲಿನೇ ಕೆಲವೊಂದಿಷ್ಟು ಜನ ಒಬ್ಬರು ಇಬ್ಬರು ಮಾಡಿದ್ದಕ್ಕೆ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲಾಖೆನಲ್ಲಿನೂ ಸಹಿತ ಏನೋ FIR ಆಗಿರೋದಿಲ್ಲ, ಯಾವುದೇ ನೋಟಿಸ್ ಕೊಡಲಾರ್ದೆ ಮನೆಗೆ ಹೋಗಿ ಆ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಮತ್ತೊಬ್ಬರ ಪಾರ್ಟಿಯನ್ನು ಕರೆಸಿ ಅಲ್ಲಿ ಹೆದರಿಸೋದು ಬೆದರಿಸೋದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲಾಖೆಯಲ್ಲಿ ಇಂಟರ್ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಸೊ ಇಲಾಖೆಯಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರ್ ಇದೆ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ FIR ಮಾಡಿದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅಂದ್ರೆ FIR ಮಾಡ್ತೀವಿ. ಒಂದು. ಎರಡು, FIR ಮಾಡದೆ ರಾಜ್ಯ ಪಂಚಾಯತ್ಗೆ ಅವಕಾಶ ಇಲ್ಲ ಆಲ್ರೆಡಿ ಸೂಚನೆ ಕೊಡಲಾಗಿದೆ. ಸೊ ಯಾವುದೇ ಒಂದು FIR ಮಾಡದೆ ನಿಮ್ಮ ಕರ್ಕೊಂಡು ಬರೋದು, ತೊಂದರೆ ಕೊಡೋದು ಯಾವುದು ಮಾಡ್ತಾರೆ ಅಂದ್ರೆ ನಮ್ಮ ಗಮನಕ್ಕೆ ತಗೊಂಡು ಈಗಾಗಲೇ ರಾಯಬಾಗ್ ಪೊಲೀಸ್ ಸ್ಟೇಷನ್ನಲ್ಲಿ ಅರ್ಭಾಮಿ ಅನ್ನುವಂಥ ಪೊಲೀಸರು ಮತ್ತು ಕೇಸ್ ವರ್ಕರು ಕರೋಶಿ ಅನ್ನುವಂಥವ್ರು ಮತ್ತು ಇನ್ನೊಬ್ಬರು ಹೊಸವಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಹೋಗಿ ಒಬ್ಬ ವ್ಯಕ್ತಿನನ್ನು ಕರ್ಕೊಂಡು ಬಂದು ಅವನ್ನ ಹೆದರಿಸೋದು, ನೇರೆಸ್ಟ್ ಹಾದಿಯನ್ನು ಬಿಟ್ಟು ಬೇರೆ ಕಡೆ ಸುತ್ತಾಡಿಕೊಂಡು ಆ ವ್ಯಕ್ತಿಯನ್ನು ತಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೆದರಿಸುವಂಥ ಕೆಲಸ ಆಯಿತು. ಮೊನ್ನೆ 6ನೇ ತಾರೀಕು ತಮ್ಮ ಗಮನಕ್ಕೂ ಮನವಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೇಸ್ ಅಂದ್ರೆ ನಮ್ಗೆ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದಿಲ್ಲ ಇಲ್ಲ. ಯಾವ ಕೇಸ್ ಅಂದ್ರೆ ಪರ್ಟಿಕ್ಯುಲರ್ ಕೇಸ್, ಬೇರೆ ಯಾವುದು ಮರ್ಡರ್ ಕೇಸ್ ಎಲ್ಲ ಯಾವುದೇ ಮರ್ಡರ್ ಇಲ್ಲ, ಏನೂ ಇಲ್ಲ. ಆ ವ್ಯಕ್ತಿ ಈಗಾಗಲೇ ಆ ವ್ಯಕ್ತಿ ಮೇಲೆ ಒಂದು ಜಾತಿ ನಿಂದನೆ ಕೇಸನ್ನು FIR ಮಾಡ್ತಾರೆ. ಆಗಿರ್ತದೆ. ಅದಾದ ನಂತರ ಅದನ್ನು B ರಿಪೋರ್ಟ್ ಆಗುತ್ತೆ. ಏನೇ ಒಂದು ಸಮಸ್ಯೆಗಳಾದ್ರೂ ಸಹಿತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಕ್ಲೂಸಿವ್ ಆಗಿ ನೀವು ಕಂಪ್ಲೇಂಟ್ ಅಲ್ಲಿ ಬರೆದು ಈಗ ಕೊಡಿ. ಒಂದು ವೇಳೆ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂದ್ರೆ ಇಲಾಖೆ ಸಂಘಟನೆ ಕೂಡ ನಾನು ಕ್ರಮ ಕೈಗೊಳ್ಳೋದಕ್ಕೆ ನಾವು ಯಾವುದೇ ಯೋಚನೆ ಮಾಡಲ್ಲ, ಒಂದು ನಿಮಿಷನೂ ಯೋಚನೆ ಮಾಡಲ್ಲ. ಸೊ ಎಕ್ಸಾಕ್ಟ್ಲಿ ಆ ಕೇಸಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವ್ರು ಅಮಾಯಕರಿದ್ದಾರಾ ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ 100% ಕೇಸ್ ನಾವು ಮಾಡಿದೀವಿ ಅಂದ್ರೆ FIR ಮಾಡ್ಕೊಂಡು ಎತ್ಕೊಂಡು ಬಂದೇ ಬರ್ತೀವಿ. ಅದರಲ್ಲಿ ದರ್ ಇಸ್ ನೋ ಎಕ್ಸ್ಕ್ಯೂಸ್. ಅವ್ರ ಅಮಾಯಕರಿದ್ದು ಅವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ನೀವು ಹೇಳಿ, ನಾನು ಇಲಾಖೆ ಮೇಲ್ಗಡೆ ಕ್ರಮ ಕೈಗೊಳ್ತೀನಿ.